ಹಿಪ್ಪು ಡಿಸ್ಕು ಪ್ರಾಬ್ಲಮ್ ಇತ್ತು, ಈ ಥರ ಆಗಿತ್ತು. ಜಾರ್ ಬಿದ್ದಿದ್ರು ಅವರು. ಸೊ ಬಿದ್ದಿದ್ದಾಗ ಅವ್ರಿಗೆ ನೋಡಿದೆ ನಾನು. ಮತ್ತು ನನಗೆ ಆ ಥರ ಎಲ್ಲರೂ ಸರಿ ಹೋಗ್ಬೇಕು ಅಂತ ಬಂದಿದ್ದೇನು ಅಂದರೆ, ಧ್ಯಾನ ಮಾಡಿದಾಗ ನಮ್ಮಲ್ಲಿ ಪ್ರೀತಿ ಮಮತೆ ಎಲ್ಲ ಬರುತ್ತೆ. ಯಾರನ್ನು ನೋಡಿದ್ರು ನಾವು ಸಹಾಯ ಮಾಡಬೇಕು ಅನ್ಸುತ್ತೆ. ಅದು ನಾವಲ್ಲ, ಚೈತನ್ಯ ಆ ಥರ ಮಾಡ್ತೇವೆ. ನಂಗೆ ಆ ಥರ ಕರುಣೆ ಇತ್ತು. ಅಯ್ಯೋ ಒದ್ದಾಡ್ತಾ ಇದ್ದಾರಲ್ಲ ಇವರು, ಅವ್ರಿಗೆ ಹೋಗಿ ಧ್ಯಾನ ಹೇಳ್ಕೊಡ್ಬೇಕು. ನನಗೆ ವಾಸಿ ಆಯ್ತಲ್ಲ, ಸೊ ಅವ್ರಿಗೆ ಹೋಗಿ ಧ್ಯಾನ ಹೇಳ್ಕೊಡ್ಬೇಕು. ಆಮೇಲೆ ಅವ್ರ ಮನೆಗೆ ಹೋಗಿ ಅವ್ರಿಗೆ ಕ್ಯಾಪ್ ಕೊಟ್ಬಿಟ್ಟು, ಅವ್ರಿಗೊಂದು ಪುಸ್ತಕ ಕೊಟ್ಬಿಟ್ಟು, ಧ್ಯಾನ ತಾಂಬೂಲ ಪುಸ್ತಕ ಕೊಟ್ಟು ಅವ್ರಿಗೆ ಹೇಳಿದೆ. ಅವರು ಹೇಳಿ ಮನೇಲಿ ಹೋಗಿ ತೋರಿಸ್ಕೊಟ್ಟು ಎಲ್ಲ ಹೇಳಿ ಮಾಡಿದೆ. ಇನ್ನು ಸ್ವಲ್ಪ ದಿವಸಕ್ಕೆ ಇವ್ರಿಗೆ ಮಂಡಿ ನೋವಿತ್ತು. ಅಲ್ಲಿ ಬೆಂಚ್ ಮೇಲೆ ಕೂತಿರ್ಬೇಕಾದ್ರೆ ನನಗೇನು ಅನ್ನಿಸ್ತೋ ಗೊತ್ತಿಲ್ಲ, ಅಯ್ಯೋ ಒದ್ದಾಡ್ತಾ ಇದ್ದಲ್ಲ. ಇಲ್ಲ ಫಸ್ಟ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತಿದ್ರು, ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ರು. ಏನಾಯ್ತು ಮೇಡಮ್ ಅಂತ ಕೇಳಿದೆ. ಅದಕ್ಕೆ ಈ ಥರ ಆಪ್ರೇಷನ್ ಆಗಿದೆ ನನಗೆ, 2 ಮಂಡಿನೂ ಅಂದೆ. ಮೇಡಮ್ ನಾನು ನಿಮಗೆ ಒಂದು ಹೇಳ್ಕೊಡ್ತೀನಿ, ನೀವೇನಾದರೂ ಮಾಡ್ತೀರಾ ಅಂತ ಕೇಳಿದೆ. ಸರಿ, ಅವತ್ತು ಕೇಳಲಿಲ್ಲ, ನೋಡ್ಕೊಂಡು ವಿಚಾರಿಸ್ಕೊಂಡೆ. ಆಮೇಲೆ ಬೆಂಚ್ ಮೇಲೆ ಕೂತಿದ್ರು. ಆವಾಗ ಹೋಗಿ ನಾನು ಅವ್ರನ್ನ ಹಗ್ ಮಾಡಿಕೊಂಡು ಅಲ್ವಾ ಮೇಡಮ್, ಹಗ್ ಮಾಡಿಕೊಂಡು, ನೀವು ಒದ್ದಾಡ್ತಾ ಇದ್ದೀರಲ್ಲ, ಏನೂ ಆಗಲ್ಲ, ಯೋಚನೆ ಮಾಡಬೇಡಿ, ನೋವು ಅಂತ ಹೇಳ್ಕೊಂಡ್ರು. ಪಾಪ 2 ತಿಂಗಳು ಏನೋ ಆಯಿತು ಆಪ್ರೇಷನ್ ಆಗಿ, ನನಗೇನು ನಡೆಯೋಕ್ಕಾಗ್ತಾ ಇಲ್ಲ, ಮಾಡಿಸ್ಕೊಂಡ್ಮೇಲೆ ಏನು ನನಗೆ ಸೌಕರ್ಯ ಇಲ್ಲ ಅಂದರು. ಅದಕ್ಕೆ ನೋಡಿ ನಾವು ಅದು ಹೇಳ್ತೀನಿ, ಧ್ಯಾನ ಮಾಡಬೇಕು ಅಂತ ತೋರಿಸ್ಕೊಟ್ಬಿಟ್ಟು ಇವ್ರಿಗೂ ಪೇಮೆಂಟ್ ಕ್ಯಾಪ್ ಫ್ರೀಯಾಗಿ ಕೊಟ್ಟೆ, ಅವ್ರಿಗೂ ಪೇಮೆಂಟ್ ಕ್ಯಾಪ್ ಫ್ರೀ ಕೊಟ್ಟು. ಯಾಕೆ ಅಂದರೆ ಅವ್ರು ಆಲ್ರೆಡಿ ದುಃಖದಲ್ಲಿದ್ದಾರೆ. ನಾವು ದುಡ್ಡು ಅದು ಕೇಳಿದ್ರೆ ಅವ್ರಿಗೆ ಏನಾಗುತ್ತೆ ಅಂದರೆ, ಡಾಕ್ಟರ್ ಹತ್ರ ಹೋಗಿ ರೋಸೋಗಿರ್ತಾರೆ ಅಂಥವ್ರು ಮತ್ತೆ ದುಡ್ಡು ಕೇಳಿದ್ರೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೋಸ್ಕರ ಫ್ರೀಯಾಗಿ ಕೊಟ್ಟು ಅವ್ರಿಗೆ ಹೇಳ್ಕೊಟ್ಟೆ. ಅವ್ರು ಇದಾದ್ಮೇಲೆ ಶುರು ಆದಮೇಲೆ ಏನಾಯಿತು, ನಾನು ಅಲ್ಲಿಗೆ ಅವ್ರ ಪಾಟ್ಗೆ ಅವ್ರು ಮಾಡ್ಕೋತಾ ಇದ್ರು. ಆಮೇಲೆ ನಾನು ಯಾವಾಗಲೂ ಮಾಡ್ತಾ ಇದ್ನಲ್ಲ, ಆಮೇಲೆ ನಮ್ಮ ಅಳಿಯ ನಂಗೆ ರೇಗಿಸ್ತಾ ಇದ್ರು, ನಾ ಔಷಧಿ ನೀವು ತಗೋತಾ ಇಲ್ಲ, ಕಾಲು ಸ್ಟಾಕಿಂಗ್ ಇಲ್ಲಿಂದ ಇಲ್ಲಿ ತನಕ ಕಂಪ್ರೆಷನ್ ಸ್ಟಾಕಿಂಗ್ ತೋರಿಸಿದ್ನಲ್ಲ, ಅದು ಎಲ್ಲರೂ ನೋಡಿದ್ದಾರೆ, ಇವ್ರು ನೋಡಿದ್ದಾರೆ, ಅವ್ರು ನೋಡಿದ್ದಾರೆ, ಅವ್ರು ನೋಡಿ ಹಾಕ್ಕೊಂಡು ಓಡಾಡ್ತಾ ಇರೋದು. ಅದು ಹಾಕ್ಕೋಬೇಕಾದ್ರೆ ನನಗೇನು ಅಂದರೆ, ಮನೇಲಿ ಚಪ್ಪಲಿ ಹಾಕ್ಕೊಂಡು ಓಡಾಡಬೇಕು. ಶೌಚ ಅನ್ನೋದೊಂದು ಇದೆಯಲ್ಲ, ಅದು ಯಾಕೋ ನಂಗೆ ಇಡಿಸ್ತಾ ಇರಲಿಲ್ಲ. ಏನು ಮಾಡೋದು, ಧ್ಯಾನ ಮಾಡ್ಕೋತಾ ಇದ್ದೀನಿ, ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ, ಎಲ್ಲ ಕ್ಲಾಸ್ ಕೇಳ್ತಾ ಇರೋದ್ರಿಂದ ನನಗೆ ತುಂಬ ಅನುಭವಗಳು, ಧ್ಯಾನ ಅನುಭವಗಳು ಕೇಳಿದಾಗ ಏನಾಗ್ತಿತ್ತು, ಇವ್ರು ನಮ್ಗೆ ಅದು ವಾಸಿ ಆಯಿತು, ನನಗೆ ಇದು ವಾಸಿ ಆಯಿತು ಅಂತ. ಆಮೇಲೆ ಕ್ರಿಯಾಯೋಗ ಅನ್ನೋದ್ರಿಂದ ನಾನು ಇದಕ್ಕೆ ತುಂಬ ಡೀಪಾಗಿ ಹೋಗಿದ್ದು ಅಂದರೆ, ಗಿರಿಸ್ವಾಮಿ ಸರ್ ಅಂತಂದರೆ ಕಣ್ಣಿನ ಡಾಕ್ಟ್ರು, ಅವರು ನನಗೆ ಒಂದೇ ಹೇಳಿದ್ದು, ನಾನು ಧ್ಯಾನದಲ್ಲಿ ಕೂತಿರ್ಬೇಕಾದ್ರೆ ಅನುಭವಗಳು ಬಂತು. ಒಂದು ಶಿರ್ಡಿ ಸಾಯಿಬಾಬಾ ಫಸ್ಟು, ಆಮೇಲೆ 2ನೇ ಸತಿ ಕಾಂತಿ ರೂಪದಲ್ಲಿ ಬಂದರು, 3ನೇ ಸತಿಗೆ ನನಗೆ ಟ್ರಾನ್ಸ್ಪರೆಂಟ್ ನೀರು ಕಾಣ್ತು ಈ ಕಡೆ ಆ ಕಡೆ, ಮಧ್ಯದಲ್ಲಿ ನಾನು ನಿಂತಿದ್ದೀನಿ, ನಾನು ಯಜಮಾನ್ರು. ಅದೇ ಮತ್ತು ಫಸ್ಟು ನಕ್ಷತ್ರ, ಆಮೇಲೆ ಪ್ರಕೃತಿ, ಆಮೇಲೆ ಇದು. ಲೀಲಾ ಮೇಡಮ್ ಕೇಳಿದ್ರೆ ನೀವು ಪ್ರಕೃತಿ ಕನೆಕ್ಟ್ ಆಗಿದ್ದೀರಾ ಅಂದರು. ಆದರೆ ಗಿರಿಸ್ವಾಮಿ ಸರ್ ಕ್ಲಾಸ್ ಅಟೆಂಡ್ ಮಾಡಿದಾಗ ಅವರು ನನಗೆ ಯಾವಾಗ ಬೇಕಾದರೂ ಫೋನ್ ಮಾಡಿ, ಮಧ್ಯಾಹ್ನ 2 ರಿಂದ 3 ಗಂಟೆ, ಇಲ್ಲ ಸಾಯಂಕಾಲ 7 ಗಂಟೆಗೆ ಮಾಡಿ ಅಂದರು. ಸರಿ, ನಾನು ನನ್ನ ಅನುಭವಗಳನ್ನ ಅವ್ರಿಗೆ ಹೇಳಿದೆ. ಯಾಕೆಂದ್ರೆ ಅವ್ರು 3rd ಡೇ ಮಾಸ್ಟ್ರು. ಹೇಳಿದಾಗ ಅವರು ಅಂದರು, ನಿಮಗೆ ಆರ್ಥಿಕ ಸಮಸ್ಯೆ ಇದೆ ಅಂತ. ನಾನು ಆರ್ಥಿಕ ಸಮಸ್ಯೆ ಹೌದು ಇತ್ತು, ಅದು ನನ್ನ ಮಗಳು ಮದುವೆ ಆಗಬೇಕು ಅನ್ನೋದು ಆ ಥರ ಇತ್ತಲ್ಲ, ನಾನು ಆ ಥರ ಇತ್ತು. ಆರ್ಥಿಕ ಅಂದರೆ ನಿನಗೆ ಅಜ್ಞಾನ ನಿನಗೆ ಅಂತಂದು. ಆರ್ಥಿಕ ಅಂದರೆ ಆ ಥರ ಅಲ್ಲ, ದುಡ್ಡು ಕಾಸಿನ ವ್ಯವಹಾರದಲ್ಲೇ ಅಲ್ಲ, ನಿನ್ನ ಭಾವನೆಗಳು, ನಿನ್ನಿದು ಬರೀ ನೀನು ಅಸಮಾಧಾನದಿಂದ ಇದೆಯಾ, ಅದಕ್ಕೆ ನಿನಗೆಲ್ಲ ಕಾಯಿಲೆಗಳು, ಅದೆಲ್ಲ ಕಾಯಿಲೆ ಬಗ್ಗೆ ಎಲ್ಲ ಹೇಳಿದ್ದೆ ನಾನು ಅವ್ರಿಗೆ. ಅದಕ್ಕೆ ಅವರಂದರು, ನಿನಗೆ ಇದರಲ್ಲಿ ಸೊಲ್ಯೂಷನ್ ಬೇಕು ಅಂದರೆ ನೀನು ಪ್ರಕೃತಿನ ಅಲ್ಲಿ ನೀನು ಕಳೆದಿಲ್ಲ ಅಂತಂದರು. ನಿಜ, ಯಾಕೆಂದರೆ ಪಂಚಭೂತಗಳಲ್ಲಿ ಏನಿದೆಯೋ ಅದೆಲ್ಲ ನಾವು ಪಂಚತತ್ವಗಳಲ್ಲಿದ್ದೀವಿ, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ಕಾಯಿಲೆಗಳದೆಲ್ಲ ಬರೋದು ಕಟ್ಟಿಟ್ಟು ಬುತ್ತಿ ಅಂತ ನನಗೆ ಗೊತ್ತಾಯಿತು. ಆವಾಗ ಹೇಳಿದ ತಕ್ಷಣ ಅವರು 6 ವಾರ ನೀನು ನೀರ ಹತ್ರ ಹೋಗಿ ಧ್ಯಾನ ಮಾಡಬೇಕು ಅಂತ. ನಾನು ಲೀಲಾವತಿ ಮೇಡಮ್ ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಏನೋ ಇವಾಗ ಅವ್ರು ಸ್ವಲ್ಪ ಮನೆ ಪರಿಸ್ಥಿತಿಯಿಂದ ಬರೋಕ್ಕಾಗ್ತಾ ಇಲ್ಲ, ನಾವಿಬ್ಬರೂ ಪಾರ್ಕ್ಗಳು ಹುಡ್ಕೊಂಡು ಹೋಗೋದು, ಎಲ್ಲಿ ನೀರಿದೆ ಅಲ್ಲೋಗಿ ಧ್ಯಾನ ಮಾಡ್ಕೊಂಬರೋದು, ಹೋಗಿ ಸೊಳ್ಳೆಗಳ ಕಾಟಗಳು ಎಲ್ಲನೂ ಅನುಭವಿಸ್ಕೊಂಡು ಬಂದಿದ್ದೀವಿ ಎಲ್ಲರೂ. ಕೊನೆಗೆ ಏನಾಯ್ತು, 6 ವಾರ ಹೋಗೋಕ್ಕಾಗಿಲ್ಲ. ಕೊನೆಗೆ ಏನು ಮಾಡಿದೆ, ಯೂನಿವರ್ಸ್ಗೆ ಹೇಳ್ಕೊಂಡೆ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ, ಇದೇ ವಾಟರು, ಸೊ ಅದೇ ನಾನು ಪ್ರಕೃತಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಂಡು ಮಧ್ಯಾಹ್ನ ಆದರೆ ಸಾಕು, ಈ ಬೆಳಗ್ಗೆ 7 ರಿಂದ 8 ಇಲ್ಲಿ ಧ್ಯಾನ.
ಬೆಳಗಿನ ಜಾವ ಮಾಡಿ ಕ್ಲಾಸ್ 4:30 to 6, 7 to 8 ಇಲ್ಲಿ ಕೂತ್ಕೊಂಡು ಮಾಡ್ತಾರೆ. ಆಮೇಲೆ 3ರಿಂದ 4 ಮಧ್ಯಾಹ್ನ ಸೆಷನ್ ನಡೆಯುತ್ತೆ. ಆವಾಗ್ಲೂ ಮತ್ತೆ ಈ ಕಡೆ ಎಲ್ಲ ಪ್ಲಾಂಟ್ಸ್ ಎಲ್ಲ ಇದೆ, ಪ್ರಕೃತಿ ಅಂತ ಬಿಟ್ಟು ಅಲ್ಲಿ ಬಾಗಿಲು ತಕ್ಕೊಂಡು ಮಾಡೋದು. ಅದೇ ಇದೆಲ್ಲ ಮಾಡೋದಕ್ಕೆ ನನಗೆ ಇವರು ಸಹಕಾರ ಕೊಟ್ಟಿದ್ದಾರೆ, ನಮ್ಮ ಮಗಳು ಸಹಕಾರ ಕೊಟ್ಟಿದ್ದಾರೆ. ನನ್ನ ಟೈಮಿಂಗ್ಸ್ ಪ್ರಕಾರ ಅಂದ್ರೆ ಅವ್ರಿಗೂ ಸ್ವಲ್ಪ ಇಷ್ಟು ಮುಂಚೆ ಇದೆ, ಹುಚ್ಚಿ ಥರ ಈ ಥರ ಮಾಡ್ತಾರಲ್ಲ. ನನ್ನ ಯಜಮಾನ್ರು ನನ್ನ ಮಗಳಿಗೂ ಕಂಪ್ಲೇಂಟ್ ಹೇಳಿದ್ದಾರೆ, 3 ಅವರ್ ಕೂತ್ಕೊಳ್ಳೋ ಇವಳು, ನಿಮ್ಮ ಅಮ್ಮನಿಗೆ ಹೇಳಮ್ಮ ಯಾವ್ದು ತೊಗೊಂಡ್ರು ತುಂಬ ಹೆಚ್ಚಿಗೆ ಮಾಡ್ತಾಳೆ. ಅವಾಗಿಂದ ಮಧ್ಯಾಹ್ನದ ಮಾಡೋದು ನಿಲ್ಲಿಸ್ಬಿಟ್ಟೆ, ರಾತ್ರಿ ಮಾಡೋದು ಶುರು ಮಾಡ್ಕೊಂಡೆ. ರಾತ್ರಿ ಅವಾಗಂದ್ರೆ ಅವಾಗ ಧ್ಯಾನ ಮಾಡೋದು ಅಷ್ಟೇ. ನಂದೇನು ಏಮು, ಅವ್ರು ಹೇಳಿದ್ರು ನೀನು ಈ ಥರ, ಆಮೇಲೆ ಆ ಥರ ಹೇಳಿದ್ಮೇಲೆ ಹೇಳಿದ್ರು ಇದೆಲ್ಲ ಮಾಡ್ಕೋಬೇಕು ನೀನು. 14 days ಆದ್ಮೇಲೆ ನೀನು ನನಗೆ ಫೋನ್ ಮಾಡು ಅಂದ್ರೆ, 14 weeks ಆದಮೇಲೆ, ಅದೇನು 14 days. ಆಮೇಲೆ ನಾನು ಅವ್ರಿಗೆ ಫೋನ್ ಮಾಡಿದೆ. ಆದರೆ ನಾನು ಅವ್ರು 14 days ಆಗಿರೋದು ನಂಗೆ ಗೊತ್ತೇ ಇಲ್ಲ. ಸಡನ್ನಾಗಿ ಅವ್ರಿಗೆ ಫೋನ್ ಮಾಡಿದ್ದೀನಿ. ಆಮೇಲೆ ಪುಸ್ತಕ ತೆಗೆದು ನೋಡಿ ಡೈರಿನಲ್ಲಿ ಎಕ್ಸಾಕ್ಟ್ಲಿ 14 daysಗೆ ನಾನು ಅವ್ರಿಗೆ ಫೋನ್ ಮಾಡಿದ್ದೀನಿ. ಫೋನ್ ಮಾಡಿದಾಗ ಅವರು ಒಂದು ವಿಶ್ ಪಿರಮಿಡ್ ಅಂತ ತರಿಸ್ಕೊಂಬ ಒಂದು, ಆಮೇಲೆ ನೀನೊಂದು ಆ್ಯಂಗಲ್ ಇರೋ ಪಿರಮಿಡು ಹಾಸಿಗೆ ಮೇಲೆ ಹಾಕ್ಕೋಬೇಕು ನೀನು ನೋಡು, ಇದೆಲ್ಲ ಮಾಡ್ಕೊಂಡ್ರೆ ನಿಂಗೆ. ಆಮೇಲೆ ನನಗೆ ಕೇಳಿದ್ರು, ನೀನು ಎಷ್ಟು ವರ್ಷ ಬದುಕಬೇಕು ಅಂತಿದ್ಯಾ ಅಂತ ಅಷ್ಟೇ ಅವ್ರು ಕೇಳಿದ್ರು. ನಾನಂದೆ ನಾನು ಆರೋಗ್ಯ ಇರೋ ಅಷ್ಟು ದಿವಸ ನಾನು ಬದುಕ್ತೀನಿ ಅಂದೆ. ಹಾಗಾದ್ರೆ ನಿಂಗೇನು ಆಸೆಗಳೇನು ಇಲ್ವಾ ಬೇರೆ ಏನು ಅಂದರು. ನನಗೆ ಯಾವ ಆಸೆ ಏನೂ ಇಲ್ಲ, ಅದೇ ಸ್ಟೇಟ್ಮೆಂಟೇ ಇವತ್ತು. ನನಗೆ ಮನೆ ಆಗಲಿ ಒಡವೆಗಳಾಗಲಿ ಚಿಕ್ಕ ವಯಸ್ಸಿಂದ ಆಸೆಗಳಿಲ್ಲ ನನಗೆ. ಏನು ದೇವ್ರು ಕೊಟ್ಟಿದ್ದಾರೋ ಅಷ್ಟೇ ನನಗೆ. ಏನು ಸ್ಯಾರೀಸ್ ಆಗಲಿ ಯಾವುದೇ ಆಗಲಿ ಅಟ್ರಾಕ್ಷನ್ನು ಅದು ಯಾವುದೋ ಅಷ್ಟು ನಾನು ಅದಕ್ಕೆ ಗಮನಕ್ಕೆ ಹೋಗಿಲ್ಲ. ಯಾಕೆ ನಮ್ಮ ಪರಿಸ್ಥಿತಿಯೂ ಅದೇ ಥರ ಇತ್ತು. ಮತ್ತು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದು ನಮ್ಮ ಅಮ್ಮ ಅವರೆಲ್ಲ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ, ಅದೇನೇ ನಾವು ನೋಡ್ತಾಯಿದ್ದು. ಆವಾಗ ಅವ್ರು ಹೇಳಿದ್ದಕ್ಕೆ ಅವ್ರು ಅಂದರು, ನೋಡು ನೀನು ಇದನ್ನೆಲ್ಲ ಕಳ್ಕೊಬೇಕು ಅಂತಂದರೆ, ನೀನು ಆತ್ಮಸ್ಥಿತಿಗೆ ಹೋಗ್ಬೇಕು ಅಂತಂದರೆ ಫಸ್ಟು ನೀನು ನಿನ್ನ ಭಾವನೆಗಳನ್ನ ಬದಲಾಯಿಸ್ಕೋಬೇಕು ಅಂತಂದ್ರೆ, ಪಾಪ ಭಾಮ ಅಳವಡಿಸ್ಕೋಬೇಕು ಅಂತ. ಪರಿವರ್ತನೆ, ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ ಮತ್ತು ಭಯ, ಬಂಧನ, ಮೃತ್ಯು ಅದೆಲ್ಲನೂ ನೀನು ಅಳವಡಿಸ್ಕೊಂಡು ಅದನ್ನು ಅಳವಡಿಸ್ಕೊಂಡ್ರೆ ಈ ಜನ್ಮದಲ್ಲಿ ನೀನು ಇದು ಮಾಡಿಕೊಂಡು ನೀನು ಮುಕ್ತಿ ಪಡ್ಕೊಂಡು ಹೋಗ್ಬಿಡ್ಬೋದು. ಇದೇ ಕೊನೆ ಜನ್ಮ ಮಾಡ್ಕೋಬೋದು ನೀನು. ಸರಿ ಮಾಸ್ಟರ್ ಹಂಗೆ ಮಾಡ್ತೀನಿ ಅಂತ. ಯಾವಾಗ ಅವ್ರ ಕ್ಲಾಸ್ ಇದ್ದು ನಾನು ಕನೆಕ್ಟ್ ಆಗ್ತಿದ್ದೆ, ಮಾತಾಡ್ತಾ ಇದ್ದೆ, ಸ್ಟೇಟಸ್ ಹೇಳ್ತಾ ಇದ್ದೆ. ಸಾರ್ ಹೇಳ್ತಾರೆ ಅನುಭವ ಹಂಚ್ಕೋಬೇಕು ಅಂತ. ಹಾಗೆ ಹೇಳ್ತಾ 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 ನನಗೆ ಗೊತ್ತಿಲ್ಲದೇನೆ ಎಷ್ಟೋ ಕಾಯಿಲೆಗಳು ನನ್ನಿಂದ BP ನಾನು ಇದು ಯೂಸ್ ಮಾಡಿದೆ. ಕ್ರಾಪ್ ಸರ್ಕಲ್ಸ್ ಅಂತ ಬರುತ್ತೆ, ಅದು ಅವರಿಬ್ಬರಿಗೂ ಕೊಟ್ಟಿದ್ದೀನಿ. ಅವರು ಅದರಿಂದ BP ಹೊರಗಡೆ ಬಂದಿದ್ದಾರೆ. ಅದು ಯಾಕೆ ಅಂದರೆ ಎಮೋಷನ್ ಜಾಸ್ತಿ ಇದ್ದಾಗ ಅದನ್ನು ಹಾಕ್ಕೊಂಡ್ರೆ ಬೇಗ ಇದಾಗುತ್ತೆ ಅಂತ ಬಿಟ್ಟು. ಕ್ರಾಪ್ ಸರ್ಕಲ್ ಅನ್ನೋದು ಎನರ್ಜಿ, ಅದು ಉನ್ನತ ಲೋಕವಾಸಿಗಳು ಮಾಡೋದು. ಪತ್ರಿ ಸಾರನು ಅದನ್ನು ಹೇಳಿದ್ದಾರೆ. ಅದಕ್ಕೆ ಪುಸ್ತಕನೂ ಇದೆ. BP ಶುಗರ್ಗೆ ಅದನ್ನು ಯೂಸ್ ಮಾಡಿಕೊಂಡ್ರೆ ಬೇಗ ಇದಾಗುತ್ತೆ. ಮತ್ತು ಮೇಡಮ್ ಹೇಳಿದ್ರಲ್ಲ ಸೊಂಟಕ್ಕೆ ಅಂತ, ಅದಕ್ಕೂ ಇದೆ. ಆದರೆ ಧ್ಯಾನ ಇಸ್ ದ ಕೀ ಪಾಯಿಂಟ್. ಧ್ಯಾನ ಕನೆಕ್ಟ್ ಆಗಿಲ್ಲ ಅಂದರೆ ಏನು ಹಾಕ್ಕೊಂಡ್ರು ವರ್ಕೌಟ್ ಆಗಲ್ಲ. ಪ್ರತಿಯೊಂದಕ್ಕೂ ಇದೆ ಕ್ರಾಪ್ ಸರ್ಕಲ್ಸು, ಎನರ್ಜಿನೇ ಅದೆಲ್ಲ. ಪ್ರತಿಯೊಂದು ಧ್ಯಾನ ಮಾಡಿದ್ರೆ ಮಾತ್ರ ಅದು ಕನೆಕ್ಟ್ ಆಗುತ್ತೆ. ನನಗೆ ಗೊತ್ತಿದ್ದಂಗೆ BP ನನ್ನಿಂದ ಓಡೋಟೋಯ್ತು. ನಾನೇನು ಮತ್ತೆ ಚೆಕ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಏನೂ ಮಾಡಲಿಲ್ಲ. ಆದರೆ ನಂಗೆ ಗೊತ್ತಾಗುತ್ತೆ ಎಮೋಷನ್ಸು. ಫಸ್ಟು ಎಮೋಷನ್ ಅಂದರೆ ಫಸ್ಟು ಆ TV ಬಿಟ್ಟಿದೆ. ನಾನು December 14th ಕನೆಕ್ಟ್ ಆಗಿದ್ದೀನಿ. 16th ನಾನು ನಾನ್ ಎಸೆನ್ಷಿಯಲ್ ಅಂತ ಹೇಳಿದ್ರು ಗುರುಗಳು, ಬಿಟ್ಟೆ. ಆಮೇಲೆ TV ಕ್ಲಾಸಲ್ಲಿ ಒಂದು ಐ ಆಮ್ ದ ಪ್ಲಾಸಿಬೋ ಅಂತ ಒಂದು ಇದು ಕ್ಲಾಸು. ಅದರಲ್ಲಿ ಏನಂದರೆ ನಾವೇ ದಿವ್ಯ ಔಷಧಿ ಅಂತ. ಅದರಲ್ಲಿ ಏನು ಅಂದರೆ ಒಬ್ಬರು ಜೋ ಡಿಸ್ಪೆನ್ಸಾ ಅನ್ನೋರು, ಅವರು ಸೈಂಟಿಸ್ಟ್ ಆಗಿ ಅದನ್ನು ಅವರು ಮೂಳೆ ಮುರ್ಕೊಂಡು ಅವರೇ ಸರಿಪಡಿಸ್ಕೊಂಡ್ರು. ಶಕ್ತಿ, ಒಳಗಿನ ಶಕ್ತಿಯಿಂದ, ಆ ಒಳಗಿನ ಶಕ್ತಿಯಿಂದ ಮಾಡಿಸ್ಕೋಬೋದು ಅಂತ ಹೇಳೋದು ಎಷ್ಟೋ ಉದಾಹರಣೆಗಳಿತ್ತು. ಎಷ್ಟೋ ಕ್ಲಾಸಸ್ ಬಗ್ಗೆ ಎಲ್ಲ ಅದನ್ನು ತಿಳ್ಕೊಂಡೆ. ಅಭಿನವ ಗುರುಗಳು ಅಂತ ಒಬ್ರು ಇದ್ದಾರೆ, ಅವ್ರು ಹೇಳಿದ್ರು, ನೋಡಮ್ಮ ಬೇಡಿಕೆ ಇಡಬೇಕು, ಆಮೇಲೆ ನಂಬಬೇಕು, ಆಮೇಲೆ ಪಡೆಯೋಕ್ಕೂ ಮುಂಚೆ ಅದಕ್ಕೆ ಸಾಧನೆ ಮಾಡಬೇಕು, ಆಮೇಲೆ ನೀನು ಪಡೆಯೋಕ್ಕೆ ಸಾಧ್ಯ ಅಂತ. ಅದೇ ನಾನು ಅವ್ರಿಗೆ ಹೇಳಿದೆ, ಆಯಿತು ಮಾಸ್ಟರ್ ಅದನ್ನೇ ನಾನು ಮಾಡ್ತೀನಿ ಅಂತ. ಸೊ ಇವರು ಇದು ಮತ್ತು ಮೈತ್ರಿಯಿಂದ ಅಂದಲೂ ಸುಮಾರು ಮಾಸ್ಟರ್ಸ್ ಎಲ್ಲ ಬಂದಿದ್ದರು. ಅಲ್ಲೂ 1 ವರ್ಷ ನಾನು ಕನೆಕ್ಟ್ ಆಗಿದ್ದೆ. PCSB ಅಂತ ಒಂದು ಚಾನಲ್ ಇದೆ. ಮಂಡಲ ಧ್ಯಾನಕ್ಕೆ ಎಲ್ಲರೂ 41 ದಿವಸ ಕಡ್ಡಾಯವಾಗಿ ಹೋಗ್ಬೇಕು. ಮಂಡಲ ಧ್ಯಾನದಲ್ಲಿ ಪ್ರತಿಯೊಂದು ಕವರ್ ಆಗುತ್ತೆ. ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ತುಂಬ ಇಂಪಾರ್ಟೆಂಟು. ಆ 41 ದಿವಸ ನಾನು 2 ಮಂಡಲ ಧ್ಯಾನ ಅಟೆಂಡ್ ಮಾಡಿದ್ದೀನಿ. 41 ದಿವಸ ಮಂಡಲ ಧ್ಯಾನ 4, 8 ಬೇರೆ ಟೈಮಲ್ಲಿ ಬೇರೆ ನೋಡೋದು. ಅದೇ ತುಂಬ ಯೂಟ್ಯೂಬ್ಗೆ ಹೋಗ್ತಾ ಇದ್ರೆ ಏನಾಗುತ್ತೆ, ಕನ್ಫ್ಯೂಷನ್ಸ್ ಆಗುತ್ತೆ.
ನಮಗೆ ಪರಿಣಿತಿ ಹೊಂದಿರೋಲ್ಲ, ಅರ್ಧ ತಿಳ್ಕೊಂಡಿರ್ತೀವಿ. ಅವ್ರೇನೋ ಹೇಳ್ತಾರ, ಅದ್ರಲ್ಲಿ ಹೋಗಿ ನೋಡು. ಇವರೇ